ಕನ್ನಡ ಪಾಲಿಕೆ ಸದಸ್ಯರು ತಮ್ಮ ಭೇಟಿಯಾಗಿದೆ. ಕನ್ನಡ ಪಾಲಿಕೆ ಸದಸ್ಯರು ಭೇಟಿಯಾಗಿ ನಾನೇನು ಮಾಡೋಕ್ಕೆ ಬರ್ತದೆ? ನನ್ನ ಕೈಲೇನಿದೆ? ಅನರ್ಹ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು, ಅದ್ರ ಬಗ್ಗೆ ಸ್ಟೇ ತೊಗೋಬೇಕು. ಸರ್ಕಾರದಾಗೂ ಏನೂ ಇಲ್ಲ, ಯಾಕಂದರೆ ಇದು ನಾವು ಯಾರೂ ಕೂಡ ಅದನ್ನು ಇದು ಮಾಡಿಲ್ಲ. ಅವರಿಬ್ಬರು ಮಿರ್ಜಿ ಮತ್ತು ಯಾರು ನಿಮ್ಮ ಮೈನುದ್ದೀನ್ ಬೀಳ್ಗಿ ಇನ್ನಿತರು ಕೋರ್ಟ್ ಮುಂದೆ ಹೋಗಿದ್ದರು. ಕೋರ್ಟು RCಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇವರು 1 ತಿಂಗಳವರು ಏನೋ ಇದು ಕಟ್ಟಬೇಕಾಗಿತ್ತು ಅಂಥೇಳಿ, ಅದು ಸ್ಟ್ಯಾಚ್ಯೂಟರಿ ಅದ ರಿಕ್ವೈರ್ಮೆಂಟು. ಅದ್ರ ಪ್ರಕಾರ ಕೋರ್ಟ್ RC ಅವ್ರಿಗೆ ಡೈರೆಕ್ಟ್ ಕೊಟ್ಟಿದೆ. ಅಥವಾ ಅದ್ರ ಪ್ರಕಾರ ಕಾನೂನು ಕ್ರಮಕ್ಕೆ ಕಾನೂನು ಬಿಟ್ಟು ಬೇರೆ ಏನು ಮಾಡೋಕ್ಕೆ RC ಅವ್ರಿಗೂ ಬರೋದಲ್ಲ. ಹೀಗಾಗಿ ನಿರ್ಣಯ ತಗೊಂಡಿದ್ದಾರೆ, ನೋಡುವಂತೆ ಮುಂದೆ. ಕನ್ನಡ ಪಾಲಿಕೆ ಸದಸ್ಯರು ತಮ್ಮ ಭೇಟಿಯಾಗಿದೆ. ಕನ್ನಡ ಪಾಲಿಕೆ ಸದಸ್ಯರು ಭೇಟಿಯಾಗಿ ನಾನೇನು ಮಾಡೋಕ್ಕೆ ಬರ್ತದೆ? ನನ್ನ ಕೈಲೇನಿದೆ? ಅನರ್ಹ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು, ಅದ್ರ ಬಗ್ಗೆ ಸ್ಟೇ ತೊಗೋಬೇಕು. ಸರ್ಕಾರದಾಗೂ ಏನೂ ಇಲ್ಲ, ಯಾಕಂದರೆ ಇದು ನಾವು ಯಾರೂ ಕೂಡ ಅದನ್ನು ಇದು ಮಾಡಿಲ್ಲ. ಅವರಿಬ್ಬರು ಮಿರ್ಜಿ ಮತ್ತು ಯಾರು ನಿಮ್ಮ ಮೈನುದ್ದೀನ್ ಬೀಳ್ಗಿ ಇನ್ನಿತರು ಕೋರ್ಟ್ ಮುಂದೆ ಹೋಗಿದ್ದರು. ಕೋರ್ಟು RCಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇವರು 1 ತಿಂಗಳವರು ಏನೋ ಇದು ಕಟ್ಟಬೇಕಾಗಿತ್ತು ಅಂಥೇಳಿ, ಅದು ಸ್ಟ್ಯಾಚ್ಯೂಟರಿ ಅದ ರಿಕ್ವೈರ್ಮೆಂಟು. ಅದ್ರ ಪ್ರಕಾರ ಕೋರ್ಟ್ RC ಅವ್ರಿಗೆ ಡೈರೆಕ್ಟ್ ಕೊಟ್ಟಿದೆ. ಅಥವಾ ಅದ್ರ ಪ್ರಕಾರ ಕಾನೂನು ಕ್ರಮಕ್ಕೆ ಕಾನೂನು ಬಿಟ್ಟು ಬೇರೆ ಏನು ಮಾಡೋಕ್ಕೆ RC ಅವ್ರಿಗೂ ಬರೋದಲ್ಲ. ಹೀಗಾಗಿ ನಿರ್ಣಯ ತಗೊಂಡಿದ್ದಾರೆ, ನೋಡುವಂತೆ ಮುಂದೆ.